ಹೊರನಾಡು ಮಾವಿನ ಹಣ್ಣಾಗಿಲ್ಲ ಇಲ್ಲ, ಅದು ತರವೇ ಅದು ಸೈಕಾಗಿತ್ತು ಟೇಸ್ಟ್. ಇದು ಸಕ್ಕತ್ತಾಗಿದೆ, ಹಣ್ಣಿಗೆ ಚೆನ್ನಾಗಿರುತ್ತೆ ಟೇಸ್ಟ್. ಇದೆಲ್ಲ ಫಾರಮ್ ಎಲ್ಲ ಕಣ, ನಾಟಿ. ನಮ್ಮ ಮಾಮ ಅವ್ರ ಊರಲ್ಲಿ ನಾಟಿ ಅವ್ರ ಅಪ್ಪ ಬೆಳ್ದಿರೋದು. ಅವ್ರಂತೂ ಮಕ್ಕನೂ ಮಾಡಲ್ಲ, ಅವ್ರು ಇಲ್ಲೆಲ್ಲ ಬೆಂಗಳೂರಲ್ಲಿ ಅವ್ರೆ, ಆ ಊರಲ್ಲಿ ಅವ್ರ ಅಪ್ಪ ಅವರೇ, ಅವ್ರು ಬೆಳ್ದಿರೋ. ನೆನ್ನೆ ರಾಣಿಜರಿಂದ ಹೊರನಾಡೋಗಿ ಬಂದ್ವಿ. 40 ಕಿಲೋಮೀಟರ್ಸ್ ಆಯಿತು ಟೋಟಲ್. ಇಲ್ಲೇ ಭಾದ್ರಾ ನಿವಾಸ ಅಂತ ಅಲ್ಲಿ ರೂಮ್ ಸ್ಟೇ ಆಗಿದ್ದೀವಿ. ಇವಾಗ ನೋಡಿ ವೆದರ್ ಹೇಗಿದೆ. ಮಾರ್ನಿಂಗ್ 6 AM. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಮಾರ್ನಿಂಗ್ 6 AM ವೆದರ್. ನೈಟ್ ರೂಮ್ ಸ್ಟೇ ಆಗಿದ್ವಿ. ನೈಟ್ ತಾಯಿ ದರ್ಶನ ಆಯಿತು, ಅನ್ನಪೂರ್ಣೇಶ್ವರಿ ತಾಯಿದು. ಅಲ್ಲೇ ಅನ್ನಪ್ರಸಾದ ಕೂಡ ಇತ್ತು. ನಮ್ಮ ಭಾಗ್ಯ ಅನ್ನಪ್ರಸಾದ ಸಿಕ್ತು. ಸೊ ಚೆನ್ನಾಗಿದೆ ಗೈಸ್. ಇವಾಗ ಮಾರ್ನಿಂಗ್ ವೆದರ್ ಮಾತ್ರ ಸಕ್ಕತ್ತಾಗಿದೆ. ನೋಡಿ ಈ ಕಡೆ ನೋಡಿ, ಹಾಗೆ ಮಾರ್ನಿಂಗ್ ವಾಕ್ ಮಾಡ್ತೀನಿ. ಫುಲ್ಲು ಮೌಂಟೇನ್ ಸುತ್ತ ಕ್ಲೌಡ್ ಆವರಿಸ್ಕೊಂಡಿದೆ. ನೋಡ್ತಾ ಇದ್ದೀರಾ, ಇದೆಲ್ಲ ರೂಮ್ಸು. ಲೆಫ್ಟ್ ಸೈಡಲ್ಲಿ ನೋಡಿ ಫುಲ್ಲು ಕ್ಲೌಡ್ಸ್ ಆಗಿದೆ. ಪಾರ್ಕಿಂಗ್ ಲಾಟ್. ಇದು ನಾವು ಸ್ಟೇ ಆಗಿರೋ ರೂಮ್ ಹೋಟೆಲ್ ಭಾದ್ರಾ ನಿವಾಸ. ಅಭಿ ವೆದರ್ ಹೇಗಿದೆ? ಸೂಪರ್. ಮಾರ್ನಿಂಗ್ 6 AM ವೆದರ್. ಮತ್ತು ಇವಾಗ 6:30ಗೆ ನಾವು ಕುದುರೆಮುಖ ಕಡೆ ಪಯಣ ಮಾಡ್ತೀವಿ. ಅಲ್ಲಿ ನೋಡೋಣ ವೆದರ್ ಹೇಗಿದೆ. ಅಲ್ಲೋಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ನಾವು ಚಿಪ್ಸು ಬಿಸ್ಕೆಟ್ಸ್ ಎಲ್ಲ ತೊಗೊಂಡಿದ್ದೀವಿ ಬಾಕ್ಸಿಗೆ ಹಾಕ್ಕೊಂಡು. ಸೊ ಕುದುರೆಮುಖ ಕಡೆ ಪಯಣ. ಥ್ಯಾಂಕ್ ಯು ವೆರಿ ಮಚ್. ಹೇ ಗೈಸ್, ಇವಾಗ ಫುಲ್ಲು ಬೆಳಗ್ಗೆ ಎದ್ದು ಕುದುರೆಮುಖ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ನೋಡಿ ಇಲ್ಲೇ ಭದ್ರಾ ನಿವಾಸ, ಇಲ್ಲೇ ನಾವು ಸ್ಟೇ ಆಗಿದ್ದು. ನಿನ್ನೆ ರಾಣಿಜರಿ ಮುಗಿಸ್ಕೊಂಡು ಸೀದಾ ಹೊರನಾಡಿಗೆ ಬಂದ್ವಿ. ನೋಡಿ ಬ್ಯೂಟಿಫುಲ್ ವೆದರ್ ಇದೆ. ಹೊರನಾಡಿಗೆ ಬಂದು ಹೊರನಾಡಲ್ಲೇ ಇಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲೇ ಅನ್ನಪ್ರಸಾದ ಇತ್ತು. ಫುಲ್ ಮಸ್ತಾಗಿ ಊಟ ಮಾಡ್ಕೊಂಡು ನೈಟ್ ಬಂದು ಇಲ್ಲೇ ಭದ್ರಾ ನಿವಾಸ ಸ್ಟೇ ಆಗಿ ಇಲ್ಲಿ ಬಂದಿದ್ದು. ರಾಣಿಜರಿಯಿಂದ ಇಲ್ಲಿಗೆ ಏನೊಂದು ಅರೌಂಡ್ 61 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. 16 ಇಲ್ಲ ಆಗುತ್ತೆ, ಒಂದು 30-40 ಆಗುತ್ತೆ ಅನಿಸುತ್ತೆ ಅಷ್ಟೇ. ನೋಡಿ ಹೊರನಾಡಿಗೆ ಬಂದು ಇದರಿಂದ ರಾಣಿಜರಿಯಿಂದ ತಾಯಿ ದರ್ಶನ ಮಾಡ್ಕೊಂಡು ಅನ್ನ ಪ್ರಸಾದ ಸ್ವೀಕರಿಸಿ ಬಂದು ಇಲ್ಲಿ ಭದ್ರಾ ನಿವಾಸದಲ್ಲಿ ಸ್ಟೇ ಆಗಿದ್ದು. ಇದು ಏನು ಇದು ಅಲ್ಲ, ಏನದು ಇದೇನು ವೀಕೆಂಡಲ್ಲ ಏನೆಲ್ಲ. ನಾವು ಫ್ರೈಡೇ ಬಂದಿದ್ದು. ನೆನ್ನೆ ಫುಲ್ ಹೌಸ್ಫುಲ್ ಆಗಿಬಿಟ್ಟಿದೆ ಇಲ್ಲಿ ಟೆಂಪಲ್ಲು. ಇದೇನು ಸೀಸನು ಅಲ್ಲ ದರ್ಶನ ಮಾಡೋಕ್ಕೆ, ಆದರೂ ಫುಲ್ ಹೌಸ್ಫುಲ್ ಆಗಿಬಿಟ್ಟಿದೆ. ನೋಡ್ಬೋದು ಕಾರು ತುಂಬ ತುಳುಕಾಡ್ತಿದೆ ಫುಲ್. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್. ಸ್ಲೋ ನೋಡಿ ಫ್ರೆಂಡ್ಸ್, ನಾವಿಲ್ಲ ಇರೋ ಸ್ಟಾಪ್ ಮಾಡ. ಯಾರಿಲ್ಲ ಸ್ಟಾಪ್ ಮಾಡ. ಹೊಡಿತಲ್ಲ